ಪ್ರೈಸ್ ದ ಲಾರ್ಡ್. ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರತಿ ವರ್ಷವೂ ಜಗತ್ತಿನಲ್ಲೆಲ್ಲ ಕ್ರೈಸ್ತರು ಗುಡ್ ಫ್ರೈಡೇ ಮತ್ತು ಈಸ್ಟರ್ ಸಂಡೇ ಆಚರಿಸುತ್ತಾರೆ. ಇದು ಯಾವಾಗಲೂ ಶುಕ್ರವಾರ ಮತ್ತು ಭಾನುವಾರದಲ್ಲೇ ಬರುತ್ತದೆ. ಆದರೆ ಒಂದೇ ದಿನಾಂಕದಲ್ಲಿ ಮಾತ್ರ ಬರುವುದಿಲ್ಲ. ಶುಕ್ರವಾರ ಮತ್ತು ಭಾನುವಾರ ಸಾಮಾನ್ಯವಾಗಿದ್ದರೂ ದಿನಗಳು ಒಂದೇ ಇದ್ದರೂ ದಿನಾಂಕಗಳು ಬದಲಾಗುತ್ತಲೇ ಇರುತ್ತವೆ. ಹಾಗಾದರೆ ಈ ದಿನಾಂಕಗಳು ಏಕೆ ಬದಲಾಗುತ್ತವೆ? ಇದನ್ನು ಹೇಗೆ ಲೆಕ್ಕ ಹಾಕುತ್ತಾರೆ? ಈ ದಿನಾಂಕವನ್ನು ಯಾವಾಗ ಎಂದು ಹೇಗೆ ನಿಗದಿಪಡಿಸುತ್ತಾರೆ? ಈ ದಿನಾಂಕಗಳನ್ನು ಹೇಗೆ ಇಡುತ್ತಾರೆ ಎಂಬುದನ್ನು ಈಗ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಈ ದಿನಾಂಕಗಳನ್ನು ಲೆಕ್ಕಿಸಲು ಬಳಸುವ ಮೆಟೋನಿಕ್ ಸೈಕಲ್ ಬಗ್ಗೆ, ಹಾಗೆಯೇ ಈಸ್ಟರ್ ಸಂಡೇ ಮತ್ತು ಗುಡ್ ಫ್ರೈಡೇ ಲೆಕ್ಕಿಸಲು ಬೇಕಾದ ಎಲ್ಲ ನಿಯಮಗಳನ್ನು ಕೂಡ ನಾವು ಸ್ಪಷ್ಟವಾಗಿ ನೋಡೋಣ. ಇದನ್ನು ಹೇಗೆ ನಿಗದಿಪಡಿಸುತ್ತಾರೆ ಎಂದರೆ, ಬೈಬಲ್ ಪ್ರಕಾರ, ಯಹೂದ್ಯರ ಪಸ್ಕಾ ಕ್ಯಾಲೆಂಡರ್ ಪ್ರಕಾರ, ಚಂದ್ರಯಾನ ಚಕ್ರಗಳ ಪ್ರಕಾರ ಮತ್ತು ಸುಮಾರು 1700 ವರ್ಷಗಳ ಹಿಂದೆ ಚರ್ಚ್ ತೆಗೆದುಕೊಂಡ ಒಂದು ಚಾರಿತ್ರಿಕ ನಿರ್ಧಾರ. ಇವೆಲ್ಲವೂ ಸೇರಿ ಈ ದಿನಾಂಕಗಳನ್ನು ನಿರ್ಧರಿಸುತ್ತವೆ. ಈ ಎಲ್ಲದರ ನಡುವೆ ಇರುವ ಆಳವಾದ ಸಂಬಂಧದ ಫಲವೇ ಈ ದಿನಾಂಕಗಳು. ಅವು ಏನು ಎಂಬುದನ್ನು ಈಗ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು 4 ಹಂತಗಳನ್ನು ದಾಟಬೇಕು. ಬೈಬಲ್ ಆಧಾರಗಳು, ಲಿಖಿತ ವಾಕ್ಯಗಳು ನಮಗೆ ಏನು ಹೇಳುತ್ತವೆ? ಚಾರಿತ್ರಿಕ ನಿರ್ಧಾರ, ಚರ್ಚ್ ಹೇಗೆ ಆಯ್ಕೆ ಮಾಡಿಕೊಂಡಿತು, ಹೇಗೆ ಲೆಕ್ಕ ಹಾಕಬೇಕು ಎಂಬುದನ್ನು ತೀರ್ಮಾನಿಸಿತು. ಗಣಿತ ಲೆಕ್ಕಾಚಾರ, ದಿನಾಂಕವನ್ನು ವಾಸ್ತವವಾಗಿ ಹೇಗೆ ಲೆಕ್ಕಿಸುತ್ತಾರೆ. ಆತ್ಮೀಯ ಅರ್ಥ, ಇಂದಿನ ವಿಶ್ವಾಸಿಗಳಿಗೆ ಇದರ ಅರ್ಥವನ್ನು ಹೇಗೆ ಅನ್ವಯಿಸಬಹುದು. ಈ 4 ವಿಷಯಗಳ ಮೂಲಕ ನಾವು ಸಾಗಿದಾಗ ಮಾತ್ರ ಇದರ ಸಂಪೂರ್ಣ ಅರ್ಥ ನಮಗೆ ಸ್ಪಷ್ಟವಾಗುತ್ತದೆ. ಮೊದಲು ಬೈಬಲ್ ಆಧಾರಗಳು ನೋಡೋಣ. ಬೈಬಲ್ ಆಧಾರಗಳಲ್ಲಿ ಏಕೆ ವಸಂತ ಕಾಲದಲ್ಲೇ ಇಡುತ್ತಾರೆ ಮತ್ತು ಏಕೆ ಭಾನುವಾರವೇ ಬರುತ್ತದೆ ಎಂಬುದನ್ನು ಗಮನಿಸೋಣ. ಪಸ್ಕಾ ಹಬ್ಬದ ಸಮಯದಲ್ಲೇ ಯೇಸು ಕ್ರಿಸ್ತನು ಮರಣ ಹೊಂದಿದರು. ಇದು ಅತ್ಯಂತ ಪ್ರಮುಖವಾದ ಆರಂಭಿಕ ಸತ್ಯವಾಗಿದೆ. ಯೇಸು ಕ್ರಿಸ್ತನು ಪಸ್ಕಾ ಹಬ್ಬದ ಸಮಯದಲ್ಲೇ ಶಿಲುಬೆಗೆ ಹಾಕಲ್ಪಟ್ಟರು. 4 ಸುವಾರ್ತೆ ಲೇಖಕರು ಇದನ್ನು ದೃಢಪಡಿಸಿದ್ದಾರೆ. ಕೊನೆಯ ಭೋಜನವು ಪಸ್ಕಾ ಭೋಜನವಾಗಿತ್ತು. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 17ರಿಂದ 19ನೇ ವಚನಗಳು, ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 12ರಿಂದ 16ನೇ ವಚನಗಳು, ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 7ರಿಂದ 13ನೇ ವಚನಗಳ ಪ್ರಕಾರ ಯಹೂದ್ಯರ ಪಸ್ಕಾ ಹಬ್ಬವನ್ನು ಹೀಬ್ರೂ ತಿಂಗಳಾದ ನೀಸನ್ ಮಾಸದ 14ನೇ ದಿನ ಆಚರಿಸುತ್ತಾರೆ. ಇದು ಯಾವಾಗಲೂ ವಸಂತ ಕಾಲದಲ್ಲೇ ಬರುತ್ತದೆ. ಪಸ್ಕಾ ಎಂಬ ಪದದ ಮೂಲವು ವಸಂತ ಕಾಲಕ್ಕೆ ಸಂಬಂಧಿಸಿದೆ. ಇದು ಗುಡ್ ಫ್ರೈಡೆಗೆ ಒಂದು ಪೂರ್ವ ಸೂಚನೆಯ ಮಾದರಿಯಾಗಿದೆ. ಪಸ್ಕಾ ಬಲಿ ನಿಖರವಾದ ಸಮಯದಲ್ಲಿ ನಡೆಯಬೇಕು. ಅದೇ ರೀತಿಯಲ್ಲಿ ಗುಡ್ ಫ್ರೈಡೆ ಕೂಡ ಸರಿಯಾದ ಸಮಯದಲ್ಲಿ ಬರಬೇಕು ಎಂದು ದೇವರು ಯೋಚಿಸಿದ್ದಾರೆ. ಆದುದರಿಂದ ಗುಡ್ ಫ್ರೈಡೆ ಪ್ರತಿ ವರ್ಷ ಒಂದೇ ದಿನಾಂಕದಲ್ಲಿ, ಉದಾಹರಣೆಗೆ ಏಪ್ರಿಲ್ 3 ಅಥವಾ ಏಪ್ರಿಲ್ 7 ಎಂಬಂತೆ ಸ್ಥಿರವಾಗಿ ಬರುವುದಿಲ್ಲ. ಅದನ್ನು ಒಂದೇ ದಿನಾಂಕಕ್ಕೆ ನಿಗದಿಪಡಿಸಲಾಗುವುದಿಲ್ಲ. ಅದು ಪಸ್ಕ ಸಮಯವನ್ನು ಅನುಸರಿಸಬೇಕು. ಏಕೆಂದರೆ ಪಸ್ಕ ಒಂದು ಚಂದ್ರಮಾನದ ಕ್ಯಾಲೆಂಡರ್. ಇದು ಚಂದ್ರನ ಚಕ್ರಗಳ ಮೇಲೆ ಆಧಾರಿತವಾಗಿದೆ. ನಾವು ಬಳಸುವ ಸೌರ ಕ್ಯಾಲೆಂಡರ್ ಸೂರ್ಯನ ಚಲನೆ ಆಧಾರಿತವಾಗಿದ್ದರೆ, ಅವರು ಲೂನರ್ ಕ್ಯಾಲೆಂಡರ್ ಭೂಮಿಯ ಸುತ್ತ ಚಂದ್ರನ ಚಲನೆ ಆಧಾರಿತವಾಗಿದೆ. ಆದುದರಿಂದ ನಾವು ಬಳಸುವ ಗ್ರಿಗೋರಿಯನ್ ಕ್ಯಾಲೆಂಡರ್ನಂತೆ ಇದು ಸ್ಥಿರವಾಗಿರುವುದಿಲ್ಲ. ಚಂದ್ರನ ಮೇಲೆ ಅವಲಂಬಿತವಾಗಿರುವುದರಿಂದ ದಿನಾಂಕಗಳು ಒಂದೇ ರೀತಿಯಾಗಿ ಬರುವುದಿಲ್ಲ. ಇನ್ನು ಎರಡನೆಯ ವಿಷಯ, ಏಕೆ ಭಾನುವಾರವೇ? 4 ಸುವಾರ್ತೆಗಳಲ್ಲಿ ಏಕಗ್ರೀವವಾಗಿ ಹೇಳಿರುವುದು ಏನೆಂದರೆ, ಯೇಸು ಕ್ರಿಸ್ತನು ಭಾನುವಾರದ ಮೊದಲ ದಿನವೇ ಪುನರುತ್ಥಾನಗೊಂಡರು. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 1ನೇ ವಚನ, ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 2ನೇ ವಚನ, ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 1ನೇ ವಚನ, ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 1ನೇ ವಚನ ಪ್ರಕಾರ ಆದಿವಾರವೇ ಯೇಸು ಪುನರುತ್ಥಾನಗೊಂಡರು ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಪುನರುತ್ಥಾನವು ಭಾನುವಾರವೇ ಸಂಭವಿಸಿತು. ಹೀಬ್ರೂ ಲೆಕ್ಕದ ಪ್ರಕಾರ ವಿಶ್ರಾಂತಿ ದಿನದ ನಂತರದ ದಿನವೇ ಭಾನುವಾರ. ಅದರ ಕಾರಣದಿಂದಲೇ ಯೇಸು ಕ್ರಿಸ್ತನು ಪುನರುತ್ಥಾನದ ಸ್ಮರಣಾರ್ಥ ಈಸ್ಟರ್ ಅನ್ನು ಯಾವಾಗಲೂ ಭಾನುವಾರವೇ ಆಚರಿಸಲಾಗುತ್ತದೆ. ಆದುದರಿಂದಲೇ ಪುನರುತ್ಥಾನಗೊಂಡ ಯೇಸು ಕ್ರಿಸ್ತನು ಸ್ಮರಣಾರ್ಥ ಪುನರುತ್ಥಾನ ಹಬ್ಬವನ್ನು ಭಾನುವಾರವೇ ಆಚರಿಸಲಾಗುತ್ತದೆ. ಅಂದರೆ ಈಸ್ಟರ್ ಯಾವಾಗಲೂ ಭಾನುವಾರದಲ್ಲೇ ಆಚರಿಸಲಾಗುತ್ತದೆ. ಆದಿಸಭೆಯು ಕೂಡ ಪುನರುತ್ಥಾನವು ಭಾನುವಾರವೇ ನಡೆದ ಘಟನೆಯಾಗಿದೆ ಎಂದು ಏಕಮತದಿಂದ ದೃಢಪಡಿಸಿದೆ. ಇದೇ ಕಾರಣದಿಂದ ಈಸ್ಟರ್ ಯಾವಾಗಲೂ ಭಾನುವಾರದಲ್ಲೇ ಬರುತ್ತದೆ. ಅದು ಸೋಮವಾರ ಅಥವಾ ಬುಧವಾರಗಳಲ್ಲಿ ಬರುವುದಿಲ್ಲ.
ಬರುವುದಿಲ್ಲ. ಲಿಖಿತ ವಾಕ್ಯಗಳ ಪ್ರಕಾರ ಮತ್ತು ಅಪೊಸ್ತಲರ ಸಂಪ್ರದಾಯದ ಪ್ರಕಾರ ಅದು ಭಾನುವಾರಕ್ಕೆ ಮಾತ್ರ ಸೀಮಿತವಾಗಿದೆ. ಈ ರೀತಿಯಾಗಿ ಗುಡ್ ಫ್ರೈಡೇ ಅನ್ನು ನಿಸಾನ್ ಮಾಸದ 14ನೇ ದಿನಕ್ಕೆ ಹೊಂದುವಂತೆ ಮತ್ತು ಪುನರುತ್ಥಾನವು ಭಾನುವಾರಕ್ಕೆ ಬರುವಂತೆ ವಸಂತ ಕಾಲದ ಆರಂಭದಲ್ಲಿ ನಡೆಯುವ ಈ ಘಟನೆಗಳನ್ನು ಆಧರಿಸಿಕೊಂಡು ಅವರು ದಿನಾಂಕಗಳನ್ನು ಲೆಕ್ಕಿಸುತ್ತಾರೆ. ಈಗ ಇಲ್ಲಿ ಚಾರಿತ್ರಿಕ ನಿರ್ಧಾರ ಚರ್ಚ್ ಹೇಗೆ ಆಯ್ಕೆ ಮಾಡಿಕೊಂಡಿತು ಎಂಬುದನ್ನು ನೋಡೋಣ. ಪ್ರಾರಂಭಿಕ ಕ್ರೈಸ್ತ ಸಮುದಾಯದಲ್ಲಿ ಮೊದಲ ಶತಮಾನಗಳಲ್ಲಿ ವಿವಿಧ ಚರ್ಚ್ಗಳು ಪುನರುತ್ಥಾನವನ್ನು ವಿಭಿನ್ನ ದಿನಾಂಕಗಳಲ್ಲಿ ಆಚರಿಸುತ್ತಿದ್ದವು. ಇದರಲ್ಲಿ ಮುಖ್ಯವಾಗಿ 2 ಗುಂಪುಗಳಿದ್ದವು. ಮೊದಲ ಗುಂಪು ಕ್ವಾರ್ಟೋ ಡಿ ಸಿಮೆನ್ಸ್ ಎಂದು ಕರೆಯಲ್ಪಟ್ಟವರು, ಲ್ಯಾಟಿನ್ ಭಾಷೆಯಲ್ಲಿ 14 ಎಂಬ ಅರ್ಥವನ್ನು ಹೊಂದಿದೆ. ಈ ಗುಂಪು ಮುಖ್ಯವಾಗಿ ಏಷ್ಯನ್ ಮೈನರ್ ಪ್ರದೇಶದಲ್ಲಿ ಇದ್ದ ಚರ್ಚ್ಗಳು ಅಪೊಸ್ತಲನಾದ ಯೋಹಾನ ಮತ್ತು ಅವರ ಶಿಷ್ಯರ ಸಂಪ್ರದಾಯವನ್ನು ಅನುಸರಿಸುತ್ತಿದ್ದರು. ಇವರು ಪುನರುತ್ಥಾನವನ್ನು ನೀಸನ್ ಮಾಸದ 14ನೇ ದಿನವೇ ಆಚರಿಸುತ್ತಿದ್ದರು. ಅದು ವಾರದ ಯಾವ ದಿನವಾದರೂ ಪರವಾಗಿಲ್ಲ, ಅದೇ ಪಸ್ಕ ಹಬ್ಬದ ನಿಜವಾದ ದಿನ ಎಂದು ನಂಬುತ್ತಿದ್ದರು. ಇನ್ನೊಂದು ಗುಂಪು ರೋಮನ್ ಅಥವಾ ಪಶ್ಚಿಮ ಸಂಸ್ಕೃತಿಗೆ ಸೇರಿದವರು. ಇವರು ಪಸ್ಕ ಹಬ್ಬದ ನಂತರ ಬರುವ ಮೊದಲ ಭಾನುವಾರವೇ ಪುನರುತ್ಥಾನವನ್ನು ಆಚರಿಸುತ್ತಿದ್ದರು. ಅವರ ಪ್ರಕಾರ ದಿನಾಂಕ ಬದಲಾಗಬಹುದು, ಆದರೆ ಅದು ಭಾನುವಾರದಲ್ಲೇ ಬರಬೇಕು ಎಂಬುದು ಮುಖ್ಯ. ಹೀಗಾಗಿ ಈ 2 ಗುಂಪುಗಳ ನಡುವೆ ದೊಡ್ಡ ವಿವಾದ ಉಂಟಾಯಿತು. ಒಂದು ಗುಂಪು ನೀಸನ್ 14ನೇ ದಿನವೇ ಆಚರಿಸಬೇಕು ಎಂದು ಹೇಳಿದ್ದರೆ ಇನ್ನೊಂದು ಗುಂಪು ಭಾನುವಾರವೇ ಆಚರಿಸಬೇಕು ಎಂದು ಹೇಳಿತು. ಈ ವಿವಾದವು ಬಹಳ ತೀವ್ರವಾಗಿ ಕ್ರಿಸ್ತಶಕ 195ರಲ್ಲಿ ರೋಮನ್ ಬಿಷಪ್ ವಿಕ್ಟರ್ ನೀಸನ್ 14ನೇ ಆಚರಣೆ ಮಾಡುವ ಚರ್ಚ್ಗಳನ್ನು ಬಹಿಷ್ಕರಿಸಲು ಪ್ರಯತ್ನಿಸಿದರು. ಎಫೆಸಸ್ನ ಬಿಷಪ್ ಪಾಲಿಕ್ರೇಟಿಕ್ಸ್ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಅವರು ಅಪೊಸ್ತಲನಾದ ಫಿಲಿಪ ಮತ್ತು ಅಪೊಸ್ತಲನಾದ ಯೋಹಾನ ಅವರ ಪರಂಪರೆಯವರು ಯಾವಾಗಲೂ ನೀಸನ್ 14ನೇ ದಿನವೇ ಆಚರಿಸುತ್ತಿದ್ದಾರೆ ಎಂದು ವಾದಿಸಿದರು. ಈ ವಿವಾದವು ಶತಮಾನಗಳ ಕಾಲ ಮುಂದುವರಿಯಿತು. ಕೊನೆಗೆ ಕ್ರಿಸ್ತಶಕ 325ರಲ್ಲಿ ನೈಸಿಯಾ ಸಭೆ ನಡೆಯಿತು. ಅಲ್ಲಿ ಈ ಸಮಸ್ಯೆಗಳಿಗೆ ಚಾರಿತ್ರಿಕ ಪರಿಹಾರ ಕಂಡುಹಿಡಿಯಲಾಯಿತು. ಕ್ರಿಸ್ತಶಕ 325ರಲ್ಲಿ ಕಾನ್ಸ್ಟಂಟೈನ್ ಚಕ್ರವರ್ತಿ ವಿಶ್ವಾದ್ಯಂತ ಇರುವ ಕ್ರೈಸ್ತ ಬಿಷಪ್ಗಳನ್ನು ಮೊದಲ ಬಾರಿಗೆ ಒಂದು ಮಹಾಸಭೆಗೆ ಕರೆದರು. ಸುಮಾರು 250ಕ್ಕೂ ಹೆಚ್ಚು ಬಿಷಪ್ಗಳು ಈ ಸಭೆಯಲ್ಲಿ ಭಾಗವಹಿಸಿದರು. ಈ ಸಭೆಯಲ್ಲಿ ಚರ್ಚಿಸಲಾದ ಪ್ರಮುಖ ವಿಷಯ ಒಂದೇ, ಈಸ್ಟರ್ ದಿನಾಂಕವೂ ಆಗಿತ್ತು. ಈ ಸಭೆ ಸ್ಪಷ್ಟ ನಿಯಮಗಳೊಂದಿಗೆ ಒಂದು ಮಹತ್ವದ ಚಾರಿತ್ರಿಕ ನಿರ್ಧಾರವನ್ನು ತೆಗೆದುಕೊಂಡಿತು. ಮೊದಲ ನಿರ್ಧಾರ, ಯಹೂದ್ಯರ ಕ್ಯಾಲೆಂಡರ್ ಮತ್ತು ಅವರ ಹಬ್ಬಗಳಿಂದ ಸ್ವತಂತ್ರವಾಗಿರಬೇಕು. ಈಸ್ಟರ್ ಇದು ಕೇವಲ ಯಹೂದ್ಯರ ಪಸ್ಕ ಹಬ್ಬದ ದಿನಾಂಕವನ್ನು ಅನುಸರಿಸುವುದಷ್ಟೇ ಅಲ್ಲ, ಕ್ರೈಸ್ತರು ಸ್ವತಂತ್ರವಾಗಿ ಲೆಕ್ಕಿಸಬಹುದಾದ ರೀತಿಯಲ್ಲಿ ಇರಬೇಕು ಎಂದು ನಿರ್ಧರಿಸಲಾಯಿತು. ಇನ್ನೊಂದು ಪ್ರಮುಖ ನಿಯಮ, ಇದು ವಿಶ್ವದಲ್ಲೆಲ್ಲ ಏಕೀಕೃತವಾಗಿರಬೇಕು. ಅಂದರೆ ವಿಶ್ವದ ಎಲ್ಲ ಕ್ರೈಸ್ತರು ಈಸ್ಟರ್ ಅನ್ನು ಒಂದೇ ದಿನ ಆಚರಿಸಬೇಕು ಎಂದು ತೀರ್ಮಾನಿಸಲಾಯಿತು. ಈ 2 ನಿಯಮಗಳ ಆಧಾರದ ಮೇಲೆ ದಿನಾಂಕವನ್ನು ನಿಗದಿಪಡಿಸಲು ಅವರು ಮುಂದಾದರು. ಅಲೆಕ್ಸಾಂಡ್ರಿಯಾ ಸಂಪ್ರದಾಯದ ಆಧಾರದ ಮೇಲೆ ಒಂದು ಸೂತ್ರವನ್ನು ಅಲ್ಲಿ ಅನುಸರಿಸಲಾಯಿತು. ಆ ಸೂತ್ರ ಏನು ಎಂದರೆ, ವಸಂತ ಕಾಲದ ಸಮಾದಿನ ನಂತರ ಬರುವ ಮೊದಲ ಪೌರ್ಣಮಿಯ ನಂತರದ ಮೊದಲ ಭಾನುವಾರವೇ ಈಸ್ಟರ್. ಅಂದರೆ ಮಾರ್ಚ್ 21ರ ನಂತರ ಬರುವ ಮೊದಲ ಪೌರ್ಣಮಿಯನ್ನು ಆಧರಿಸಿ ಈಸ್ಟರ್ ದಿನಾಂಕವನ್ನು ನಿಗದಿಪಡಿಸಲಾಗುತ್ತದೆ. ಈ ನಿಯಮದ ಪ್ರಕಾರ ಬೈಬಲ್ನಲ್ಲಿ ಹೇಳಿರುವ ಯಹೂದ್ಯರ ಕ್ಯಾಲೆಂಡರ್ ಸಹ ಸತ್ಯವಾಗುತ್ತದೆ. ಜೊತೆಗೆ ಪೌರ್ಣಮಿಯನ್ನು ಆಧರಿಸಿದ ಚಂದ್ರಮಾನ ಕ್ಯಾಲೆಂಡರ್ ಕೂಡ ಅನುಸರಿಸಲಾಗುತ್ತದೆ. ಹಾಗೆಯೇ ಕ್ರೈಸ್ತರ ಸಂಪ್ರದಾಯವೂ ಮುಂದುವರಿಯುತ್ತದೆ ಮತ್ತು ಭಾನುವಾರವು ಖಚಿತವಾಗುತ್ತದೆ. ಈ ಎಲ್ಲ ಅಂಶಗಳನ್ನು ಪೂರೈಸುವುದರಿಂದ ಈ ಸೂತ್ರವನ್ನು ಬಳಸಲಾಗುತ್ತದೆ. ಇದೇ ಸೂತ್ರದ ಪ್ರಕಾರ ಈಸ್ಟರ್ ದಿನಾಂಕವನ್ನು ಆಯ್ಕೆ ಮಾಡುತ್ತಾರೆ. ಇದನ್ನು ಆಧರಿಸಿ ಯೇಸು ಕ್ರಿಸ್ತನ ಮರಣ ಸಂಭವಿಸಿದ ದಿನವು 2 ದಿನಗಳ ಮೊದಲು, ಅಂದರೆ ಶುಕ್ರವಾರ ಆಗುವಂತೆ ಗುಡ್ ಫ್ರೈಡೆ ನಿಗದಿಪಡಿಸಲಾಗುತ್ತದೆ. ಇಲ್ಲಿ ಗಮನಾರ್ಹ ವಿಷಯ ಏನೆಂದರೆ, ಲಿಖಿತ ವಾಕ್ಯಗಳ ಪ್ರಕಾರ ಈಸ್ಟರ್ ಅನ್ನು ಪಸ್ಕ ಹಬ್ಬಕ್ಕೆ ಸಂಬಂಧಿಸಿ ವಸಂತ ಕಾಲದಲ್ಲೇ ಇಡಲಾಗಿದೆ. ಮೊದಲನೆಯದಾಗಿ ಪಸ್ಕ ಹಬ್ಬದೊಂದಿಗೆ ಸಂಪರ್ಕ ಹೊಂದಿದೆ. ಎರಡನೆಯದಾಗಿ ಪುನರುತ್ಥಾನವನ್ನು ಗೌರವಿಸುವುದಕ್ಕಾಗಿ ಈಸ್ಟರ್ ಅನ್ನು ಭಾನುವಾರದಲ್ಲೇ ಆಚರಿಸಲಾಗುತ್ತದೆ. ಮತ್ತಷ್ಟು ಚಂದ್ರಚಕ್ರಗಳನ್ನು ಆಧರಿಸಿ ಲೂನರ್ ಕ್ಯಾಲೆಂಡರ್ ಮೂಲಕ ಪಸ್ಕ ಹಬ್ಬದ ಮೂಲವನ್ನು ಕೂಡ ಇದಕ್ಕೆ ಜೋಡಿಸಲಾಗುತ್ತದೆ. ಹೀಗಾಗಿ ಈಸ್ಟರ್ ಹಬ್ಬಕ್ಕೆ ಸಾಧ್ಯವಾದ ಅತಿ ಮೊದಲ ದಿನಾಂಕ ಮಾರ್ಚ್ 22, ಏಕೆಂದರೆ ಮಾರ್ಚ್ 21ರ ನಂತರ ಪೌರ್ಣಮಿಯನ್ನು ಆಧರಿಸಿಕೊಳ್ಳಬೇಕು. ಆದುದರಿಂದ ಈಸ್ಟರ್ ಯಾವಾಗಲೂ ಮಾರ್ಚ್ 22ರಿಂದ ಏಪ್ರಿಲ್ 25ರೊಳಗೆ ಬರುತ್ತದೆ. ಈ ದಿನಾಂಕಗಳ ನಡುವೆ ವಸಂತ ಸಮಾದಿನದ ನಂತರ ಬರುವ ಮೊದಲ ಪೌರ್ಣಮಿಯನ್ನು ಆಧರಿಸಿ ಈಸ್ಟರ್ ಭಾನುವಾರವನ್ನು ನಿಗದಿಪಡಿಸಲಾಗುತ್ತದೆ. ಅದರ ಆಧಾರದ ಮೇಲೆ ಗುಡ್ ಫ್ರೈಡೆ ದಿನಾಂಕವನ್ನು ನಿಗದಿಪಡಿಸುತ್ತಾರೆ. ಅದರ 40 ದಿನಗಳ ಮೊದಲು ಭಸ್ಮ ಬುಧವಾರವನ್ನು ನಿಗದಿಪಡಿಸಲಾಗುತ್ತದೆ. ಹೀಗೆ ಲೆಂಟ್ ಕಾಲ, ಈಸ್ಟರ್, ಗುಡ್ ಫ್ರೈಡೆ ಎಲ್ಲ ಈ ಲೆಕ್ಕಾಚಾರಗಳ ಮೂಲಕ ನಿಗದಿಪಡಿಸಲಾಗಿದೆ. ಈಗ ಈ ಲೆಕ್ಕಾಚಾರವನ್ನು ನಾವು ಹೇಗೆ ಮಾಡುತ್ತೇವೆ ಎಂದು ನೋಡಿದರೆ ಇದರಲ್ಲಿ 3 ಮುಖ್ಯ ಅಂಶಗಳಿವೆ. ಮೊದಲನೆಯದು ವಸಂತ ಸಮದಿನ, ವಸಂತ ಕಾಲದ ಆರಂಭ. ಇದು ಮಾರ್ಚ್ 21ರಿಂದ
ಪ್ರಾರಂಭವಾಗುತ್ತದೆ. ಆದುದರಿಂದ ಲೆಕ್ಕಾಚಾರ ಮಾರ್ಚ್ 21ರ ನಂತರದಿಂದ ಆರಂಭವಾಗುತ್ತದೆ. ಎರಡನೆಯದು ಪಸ್ಕ ಪೌರ್ಣಿಮೆ, ಪಸ್ಕ ದಿನದ ಪೂರ್ಣಚಂದ್ರ. ಈ ಪೂರ್ಣಿಮೆ ಯೇಸು ಕ್ರಿಸ್ತನ ಮರಣವನ್ನು ಸೂಚಿಸುತ್ತದೆ. ಹೀಗಾಗಿ ಮಾರ್ಚ್ 21ರ ನಂತರ ಬರುವ ಮೊದಲ ಪೌರ್ಣಮಿಯೇ ಗುಡ್ ಫ್ರೈಡೆಗೆ ಸಂಬಂಧಿಸಿದೆ. ಮೂರನೆಯದು ಆ ಪೌರ್ಣಮಿಯ ನಂತರ ಬರುವ ಮೊದಲ ಭಾನುವಾರವೇ ಈಸ್ಟರ್, ಅದೇ ಈಸ್ಟರ್ ಆಗುತ್ತದೆ. ಈ ಮೂರು ಸೂತ್ರಗಳನ್ನು ಆಧರಿಸಿ ಲೆಕ್ಕ ಹಾಕಿ ಭಾನುವಾರಕ್ಕೆ ಬರುವಂತೆ ಈಸ್ಟರ್ ಅನ್ನು ನಿಗದಿಪಡಿಸುತ್ತಾರೆ. ಅದರ ನಂತರ 2 ದಿನಗಳ ಮೊದಲು ಪೌರ್ಣಮಿಯ ಸಮಯದಲ್ಲಿ ನಡೆಯುವುದು ಗುಡ್ ಫ್ರೈಡೆ ಎಂದು ನಿಗದಿಪಡಿಸುತ್ತಾರೆ. ಹಾಗೆಯೇ ಅದಕ್ಕೂ 40 ದಿನಗಳ ಮೊದಲು ನಡೆಯುವುದು ಭಸ್ಮ ಬುಧವಾರ ಎಂದು ಲೆಕ್ಕ ಹಾಕುತ್ತಾರೆ. ಈ ರೀತಿಯಾಗಿ ಈ ದಿನಾಂಕಗಳನ್ನು ಲೆಕ್ಕ ಹಾಕುವುದರಿಂದಲೇ ಪ್ರತಿ ವರ್ಷ ಕ್ಯಾಲೆಂಡರ್ ಬದಲಾಗುತ್ತದೆ. ಇದರ ಪ್ರಕಾರ ಕಾರಣ ಚಂದ್ರಮಾನ ಕ್ಯಾಲೆಂಡರ್. ಚಂದ್ರಮಾನ ಪ್ರಕಾರ ಒಂದು ತಿಂಗಳು ಸುಮಾರು 29.5 ದಿನಗಳಿರುತ್ತದೆ. ಅದಕ್ಕಾಗಿ ಪ್ರತಿ ವರ್ಷ ಪೌರ್ಣಿಮೆ ಸೌರ ಕ್ಯಾಲೆಂಡರ್ನೊಂದಿಗೆ ನಾವು ಬಳಸುವ ಗ್ರಿಗೋರಿಯನ್ ಕ್ಯಾಲೆಂಡರ್ ಹೋಲಿಸಿದರೆ ಸುಮಾರು 11 ದಿನಗಳು ಮುಂದೆ ಸರಿಯುತ್ತಾ ಬರುತ್ತದೆ. ಇದೀಗ ಮೆಟೋನಿಕ್ ಸೈಕಲ್ ಬಗ್ಗೆ ನೋಡೋಣ. ಇದು 19 ವರ್ಷದ ಚಂದ್ರಮಾನ ಮಾದರಿ. ಈಸ್ಟರ್ ದಿನಾಂಕವನ್ನು ಲೆಕ್ಕಿಸಲು ಅತ್ಯಂತ ಪ್ರಮುಖವಾದ ಅಂಶವೇ ಈ ಮೆಟೋನಿಕಲ್ ಸೈಕಲ್. ಮೆಟೋನಿಕಲ್ ಸೈಕಲ್ ಒಂದು ಸಹಜ ಖಗೋಳಿಕ ಪ್ರಕ್ರಿಯೆ. ಗ್ರೀಕ್ ಖಗೋಳ ಶಾಸ್ತ್ರಜ್ಞ ಮೆಟನ್ ಕಂಡುಹಿಡಿದಿದ್ದು 19 ಸೌರ ವರ್ಷಗಳ ನಂತರ ಚಂದ್ರನ ಹಂತಗಳು ಮತ್ತೆ ಅದೇ ದಿನಾಂಕಗಳಿಗೆ ಬರುತ್ತವೆ. ಅಂದರೆ 19 ವರ್ಷಗಳಲ್ಲಿ ಒಟ್ಟು 235 ಚಂದ್ರಮಾಸಗಳು ಇರುತ್ತವೆ. ಇದರ ಅರ್ಥ ಒಂದು ವರ್ಷ ಮಾರ್ಚ್ 25ರಂದು ಪೌರ್ಣಿಮೆ ಬಂದರೆ 19 ವರ್ಷಗಳ ನಂತರ ಮತ್ತೆ ಸುಮಾರು ಅದೇ ದಿನಾಂಕದಲ್ಲಿ ಪೌರ್ಣಿಮೆ ಬರುತ್ತದೆ. ಚರ್ಚ್ ಈ 19 ವರ್ಷದ ಚಕ್ರವನ್ನು ತನ್ನ ಕ್ಯಾಲೆಂಡರ್ನಲ್ಲಿ ಬಳಸುತ್ತದೆ. ಇದನ್ನು ಗೋಲ್ಡನ್ ನಂಬರ್ ಎಂದು ಕರೆಯುತ್ತಾರೆ. ಈಸ್ಟರ್ ಲೆಕ್ಕಾಚಾರಕ್ಕೆ ಇದೇ ಪ್ರಮುಖ ಆಧಾರ. ಈ ಚಕ್ರದಲ್ಲಿ ಪ್ರತಿ ವರ್ಷಕ್ಕೆ 1ರಿಂದ 19ರವರೆಗೆ ಒಂದು ಸ್ಥಾನ ಇರುತ್ತದೆ. ಈ ಮೆಟೋನಿಕ್ ಸೈಕಲ್ನಲ್ಲಿ ಒಂದು ವರ್ಷ ಯಾವ ಸ್ಥಾನದಲ್ಲಿದೆ ಎಂಬುದು ತಿಳಿದರೆ ಪಸ್ಕ ಪೌರ್ಣಮಿ ಯಾವಾಗ ಬರುತ್ತದೆ ಎಂಬುದನ್ನು ಲೆಕ್ಕ ಹಾಕಬಹುದು. ಅದರ ನಂತರ ಬರುವ ಮೊದಲ ಭಾನುವಾರ ಸಹ ಕಂಡುಹಿಡಿಯಬಹುದು. ಸರಳವಾಗಿ ಹೇಳುವುದಾದರೆ ಗ್ರಿಗೋರಿಯನ್ ಕ್ಯಾಲೆಂಡರ್ನಲ್ಲಿ ಬಳಸುವ ನಿಯಮ ಏನೆಂದರೆ ಮಾರ್ಚ್ 21ರಂದು ಅಥವಾ ಅದರ ನಂತರ ಬರುವ ಮೊದಲ ಪೌರ್ಣಿಮೆಯ ನಂತರದ ಮೊದಲ ಭಾನುವಾರವೇ ಈಸ್ಟರ್ ಸಂಡೇ. ಆದುದರಿಂದ ಈಸ್ಟರ್ ಎಂದಿಗೂ ಮಾರ್ಚ್ 22ಕ್ಕೂ ಮುಂಚೆ ಬರುವುದಿಲ್ಲ, ಏಪ್ರಿಲ್ 25ಕ್ಕೂ ನಂತರ ಬರುವುದಿಲ್ಲ. ಅಂದರೆ ಅದು ಯಾವಾಗಲೂ ಮಾರ್ಚ್ 22ರಿಂದ ಏಪ್ರಿಲ್ 25ರ ನಡುವೆ ಬರುತ್ತದೆ. ಈಸ್ಟರ್ನಿಂದ 2 ದಿನಗಳ ಮೊದಲು ಬರುವ ಶುಕ್ರವಾರ ಗುಡ್ ಫ್ರೈಡೆ ಆಗುತ್ತದೆ. ಅದರ 40 ದಿನಗಳ ಮೊದಲು ಭಸ್ಮ ಬುಧವಾರ ಬರುತ್ತದೆ. ಇದೇ ರೀತಿಯಲ್ಲಿ ಈ ದಿನಾಂಕಗಳನ್ನು ಲೆಕ್ಕ ಹಾಕಲಾಗುತ್ತದೆ. ಇನ್ನು ಒಂದು ಮುಖ್ಯ ವಿಷಯ, ಈಸ್ಟರ್ ದಿನಾಂಕವನ್ನು ಲೆಕ್ಕಿಸಲು ಇನ್ನೂ ಹಳೆಯ ಈಸ್ಟರ್ ಆರ್ಥೋಡಾಕ್ಸ್ ಚರ್ಚ್ಗಳು ಜೂಲಿಯನ್ ಕ್ಯಾಲೆಂಡರ್ ಅನ್ನು ಬಳಸುತ್ತವೆ. ಅದು ಗ್ರಿಗೋರಿಯನ್ ಕ್ಯಾಲೆಂಡರ್ ಅಲ್ಲ. ಆದುದರಿಂದ ಜೂಲಿಯನ್ ಕ್ಯಾಲೆಂಡರ್ ಗ್ರಿಗೋರಿಯನ್ ಕ್ಯಾಲೆಂಡರ್ಗಿಂತ ಸುಮಾರು 13 ದಿನಗಳ ಹಿಂದೆ ಇರುತ್ತದೆ. ಇದರಿಂದಲೇ ಆರ್ಥೋಡಾಕ್ಸ್ ಕ್ರೈಸ್ತರು ಡಿಸೆಂಬರ್ 25ರಂದು ಕ್ರಿಸ್ಮಸ್ ಆಚರಿಸುವ ಬದಲು ಜನವರಿ 7ರಂದು ಆಚರಿಸುತ್ತಾರೆ. ಇದಕ್ಕೆ ಇದೇ ಕಾರಣ. ಇನ್ನು ಅತ್ಯಂತ ಪ್ರಮುಖವಾದ ಮತ್ತೊಂದು ವಿಷಯ, ಇದರಲ್ಲೊಂದು ಆಳವಾದ ಆತ್ಮೀಯ ಅರ್ಥವೂ ಇದೆ. ಈಸ್ಟರ್ ಹಬ್ಬವನ್ನು ಪೌರ್ಣಮಿಯೊಂದಿಗೆ ಜೋಡಿಸಿರುವುದರಿಂದ ಅದಕ್ಕೆ ವಿಶೇಷವಾದ ಆತ್ಮೀಯ ಮಹತ್ವ ದೊರಕುತ್ತದೆ. ಆದಿ ಪಸ್ಕ ಹಬ್ಬದಲ್ಲಿ ವಿಮೋಚನಾ ಕಂಡ 12ನೇ ಅಧ್ಯಾಯದಲ್ಲಿ ನಡೆದ ಘಟನೆ ಅತ್ಯಂತ ಪ್ರಮುಖವಾಗಿದೆ. ನೀಸನ್ ಮಾಸದ 14ನೇ ದಿನ ಅಂದರೆ ಪೌರ್ಣಿಮೆಯ ರಾತ್ರಿ ಜನರು ತಮ್ಮ ಮನೆಯ ಬಾಗಿಲುಗಳ ಮೇಲೆ ರಕ್ತವನ್ನು ಹಚ್ಚಿದ್ದರು. ಐಗುಪ್ತ ದೇಶವಲ್ಲೆಲ್ಲ ಕತ್ತಲೆ ಮತ್ತು ಭಯ ಆವರಿಸಿಕೊಂಡಿದ್ದರೂ ಕುರಿಮರಿಯ ರಕ್ತ ಹಚ್ಚಲ್ಪಟ್ಟ ಪ್ರತಿಯೊಂದು ಮನೆ ಪೌರ್ಣಮಿಯ ಬೆಳಕಿನಲ್ಲಿ ರಕ್ಷಿಸಲ್ಪಟ್ಟು ಪ್ರಕಾಶಮಾನವಾಗಿತ್ತು. ಅದೇ ರೀತಿಯಾಗಿ ದೇವರ ಕುರಿಮರಿಯಾದ ಯೇಸು ಕ್ರಿಸ್ತನ ಮರಣ, ಆತನ ರಕ್ತವು ಮಾನವನ ಹೃದಯದ ಪ್ರತಿಯೊಂದು ಬಾಗಿಲನ್ನು ಆವರಿಸುವ ಕ್ಷಣವಾಗಿದೆ. ದೇವರ ಕ್ಯಾಲೆಂಡರ್ ಯದೃಚ್ಛಿಕವಲ್ಲ. ವಸಂತಕಾಲ, ಪೌರ್ಣಿಮೆ, ಭಾನುವಾರ ಈ ಪ್ರತಿಯೊಂದು ಅಂಶವು ಒಂದು ಆಳವಾದ ಸಂದೇಶವನ್ನು ಹೊತ್ತುಕೊಂಡಿದೆ. ವಸಂತಕಾಲ ಎಂದರೆ ಹೊಸ ಜೀವನ. ಅದು ಪುನರುತ್ಥಾನದ ಸಂಕೇತ, ಹೊಸ ಚಿಗುರುವ ಕಾಲವನ್ನು ಸೂಚಿಸುತ್ತದೆ. ಪೌರ್ಣಮಿ ಪಸ್ಕ ಪೌರ್ಣಮಿಯಾಗಿ ಮೊದಲ ಪಾಸ್ ಓವರ್ ರಾತ್ರಿ ನೆನಪನ್ನು ತರುತ್ತದೆ. ಭಾನುವಾರ ವಾರದ ಮೊದಲ ದಿನ, ಹೊಸ ಸೃಷ್ಟಿಯ ದಿನ, ಮರಣವನ್ನು ಜಯಿಸಿ ಪುನರುತ್ಥಾನಗೊಂಡ ದಿನವೂ ಇದೇ ಭಾನುವಾರ. ಹೀಗಾಗಿ ಈ 3 ಅಂಶಗಳು ವಸಂತಕಾಲ, ಪೌರ್ಣಿಮೆ, ಭಾನುವಾರ ಲಿಖಿತ ವಾಕ್ಯಗಳಲ್ಲಿ ಮರಣ ಮತ್ತು ಪುನರುತ್ಥಾನವನ್ನು ವಿಶೇಷವಾಗಿ ತೋರಿಸುವ ದೈವಿಕ ಮಾದರಿಯಾಗಿದೆ. ಮರಣದ ನಂತರ ಪುನರುತ್ಥಾನವಾಗುತ್ತದೆ ಎಂಬ ಸತ್ಯವನ್ನು ಈ 3 ದಿನಗಳ ಕ್ರಮವು ಪವಿತ್ರ ಗ್ರಂಥಾದ್ಯಂತ ತೋರಿಸುತ್ತದೆ. ಹೀಗಾಗಿ ಗುಡ್ ಫ್ರೈಡೆ ಅಥವಾ ಈಸ್ಟರ್ ದಿನಾಂಕಗಳು ಬದಲಾಗುವುದು ಯಾವುದೇ ಗೊಂದಲವಲ್ಲ. ಅದು ದೇವರ ಸೃಷ್ಟಿ ಕ್ಯಾಲೆಂಡರ್ನ ಒಂದು ಪ್ರಕಟಣೆ. ವರ್ಷಕ್ಕೆ ಆಧಾರ ಸೂರ್ಯ, ತಿಂಗಳಿಗೆ ಆಧಾರ ಚಂದ್ರ ಮತ್ತು ಪುನರುತ್ಥಾನಕ್ಕೆ ಆಧಾರ ಭಾನುವಾರ. ವಸಂತ ಕಾಲದಲ್ಲಿ ಈ 3 ಒಂದೇ ಸರಣಿಯಲ್ಲಿ ಸೇರಿದಾಗ ಸೂರ್ಯ, ಚಂದ್ರ ಮತ್ತು ಭಾನುವಾರ ಒಂದಾಗುವಾಗ ಸಂಘವು ಘೋಷಿಸುತ್ತದೆ, ಆತನು ಪುನರುತ್ಥಾನಗೊಂಡಿದ್ದಾರೆ. ಸಾವಿರಾರು
ವರ್ಷಗಳ ಹಿಂದೆ ಐಗುಪ್ತದಲ್ಲಿ ನಡೆದ ಮೊದಲ ಪೌರ್ಣಮಿಯ ರಾತ್ರಿ ಪಸ್ಕ ಕುರಿಮರಿಯ ರಕ್ತವು ರಕ್ಷಣೆ ಘೋಷಿಸಿದಂತೆ ಯೇಸು ಕ್ರಿಸ್ತನ ರಕ್ತವು ಇಂದು ಪ್ರತಿಯೊಂದು ಹೃದಯವನ್ನು ತಾಕಿ ರಕ್ಷಣೆ ನೀಡುತ್ತದೆ. ಇದು ಆಳವಾದ ಆತ್ಮೀಯ ಅರ್ಥವನ್ನು ಹೊಂದಿರುವ ವಿಷಯ. ಹೀಗಾಗಿ ಈಸ್ಟರ್ ಮತ್ತು ಗುಡ್ ಫ್ರೈಡೆ ದಿನಾಂಕಗಳನ್ನು ಹೇಗೆ ಲೆಕ್ಕ ಹಾಕುತ್ತಾರೆ ಎಂಬುದನ್ನು ಐತಿಹಾಸಿಕ ಹಾಗೂ ವಾಕ್ಯ ಆಧಾರಗಳೊಂದಿಗೆ ನಾವು ನೋಡಿದ್ದೇವೆ. ಈ ವಿಷಯ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಎಂದು ನಾನು ನಂಬುತ್ತೇನೆ. ದಿನಾಂಕಗಳು ಹೇಗೆ ಲೆಕ್ಕಿಸುತ್ತಾರೆ, ಅದರ ಹಿಂದೆ ಇರುವ ರಹಸ್ಯವೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಲು ನಾನು ಪ್ರಯತ್ನಿಸಿದ್ದೇನೆ. ಇದೇ ಇಂದಿನ ವಿಷಯ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೆನ್.